ಒಂದು ಆನಂದ, ಒಂದು ಖುಷಿ, ಏನೋ ಕಿಕ್ ಹೊಡಿಯುತ್ತೆ, ಏನೋ ಅನುಭವ ಆಗುತ್ತೆ, ಒಂದು ಆನಂದ. ಎಣ್ಣೆ ಹೊಡೆದಾಗ ಒಂದು ಆನಂದ, ತೃಪ್ತಿ ಸಿಗ್ತಾ ಇಲ್ಲ. ವಾರಕ್ಕೊಂದ್ಸತಿ ಸೇರ್ತೀವಿ ಗುರುಗಳೇ, ನಾವು ವಾರಕ್ಕೊಂದ್ಸತಿ, ಅದು ಅಭ್ಯಾಸ. ಭಾನುವಾರ ಆದರೆ ಸೇರ್ತೀವಿ. ಹೆಂಡತಿಗೆ ಹೇಳ್ಬಿಟ್ಟಿದ್ದೀನಿ, ಒಪ್ಪಿದ್ದಾಳೆ ಹೆಂಡತಿ. ಕೆಲವರು ಮನೆಗೆ ತಂದು ಬಿಡ್ತಾರೆ, ಫ್ರೆಂಡ್ಸ್ಗಳು ಮನೆ ಕರ್ಕೊಂಡ್ಬರ್ತಾರೆ. ತಪ್ಪು ಸರಿ ಅಂತ ಮಾತಾಡಕ್ಕೆ ಬಂದಿಲ್ಲ ನಾನು. ತೃಪ್ತಿ ಆಗ್ಬಿಟ್ರೆ ಅದು ಬೇಡ ಅನ್ಸುತ್ತೆ ನಮಗೆ. 1 ಜಿಲೇಬಿ, 2 ಜಿಲೇಬಿ, 3 ಜಿಲೇಬಿ, 4 ಜಿಲೇಬಿ, 5 ಜಿಲೇಬಿ, 10 ಜಿಲೇಬಿ, ಅಪ್ಪ ಸಾಕು. ಕುರಿ ಮಾಂಸ, ಕೋಳಿ ಮಾಂಸ, ಬಿರಿಯಾನಿ, ಏನೇನೋ ಮಾಡ್ತಾರೆ ಅದರಲ್ಲಿ. ಮಾಂಸದಲ್ಲಿ 4 ಪೀಸು, 5 ಪೀಸು, ಅದೇನು ಮೂಳೆನ ಹಾಕಿ ಆಗೋದು ಕಚ್ಚಿ ತಿಂದು ಅದೇನೋ ಎಳಿತಾರೆ ಅಂತ, ಅದು ಏನಕ್ಕೆ ನಮ್ಗೆ ಗೊತ್ತಿಲ್ಲ. ಒಂದು ಆನಂದ. ಸರಿ, ಅಷ್ಟು ತೃಪ್ತಿ ಸಿಗ್ತಲ್ಲ, ಸಾಕಪ್ಪ ಅಂತಾರೆ. ಸಾಕಪ್ಪ ಅಂದ ಮೇಲೆ ಯಾತಕ್ಕೆ ತಿರುಗಿ ತಿಂತೆ? ಏನು ಗುರುಗಳೇ, ನಾಲಿಗೆ ಕೊಟ್ಟಿದ್ದ ನಾನು ಕೇಳುತ್ತೆ. ತೃಪ್ತಿ ಆಗಿಲ್ಲ, ತೃಪ್ತಿ ಆಗಿಲ್ಲ. ತಿರುಗಿ ಕೇಳುತ್ತೆ, ತಿರುಗಿ ಕೊಡ್ತೀರಾ. ಸಂತೋಷ ಅನ್ನೋದು ಸಾಕು ಹಾಗೆ ಅಂತ ನನ್ನ ಮನಸ್ಸಿಗೆ ಬರಬೇಕು. ಆವಾಗಲೇ ನಿಜವಾದ ಸಂತೋಷ ಸಿಗೋದು. ಅಲ್ಲಿ ತನಕ ಸಂತೋಷವಲ್ಲ, ಅಂದರೆ ತೃಪ್ತಿ ಅಲ್ಲ. ಅದು ಟೆಂಪರರಿ ಆದ ತೃಪ್ತಿ. ಪರಮಾನಂದ ಸಚ್ಚಿದಾನಂದ, ಪರಮಾನಂದ ಸಚ್ಚಿದಾನಂದ. 6 ತಿಂಗಳು ಗಂಡ ಊರಲ್ಲಿಲ್ಲ, ಮಿಲಿಟರಿ ಕೆಲಸ ಮಾಡ್ತಿದ್ದಾನೆ ಬಾರ್ಡರಲ್ಲಿ. ಕಾಯ್ತಾ ಇರ್ತಾಳೆ, ಫೋನಲ್ಲಿ ಮಾತಾಡ್ತಾಳೆ, ವಿಡಿಯೋ ಕಾಲ್ ಆಗ್ತಾಳೆ, ಯಾವ ಮಾಡ್ತಾರೆ ಇವ ಮಾತಾಡ್ತಾರೆ. ಲೆಟರ್ ಬರೀತಾರ ಅಥವಾ ಫೋನಲ್ಲಿ ಹೇಳ್ತಾರ, ನನಗೆ ಲೀವ್ ಸ್ಯಾಂಕ್ಷನ್ ಆಗಿದೆ, 1 ತಿಂಗಳು ನಾನು ಊರಿಗೆ ಬರ್ತಾ ಇದ್ದೀನಿ. ಕಾಯ್ತಾ ಇರ್ತಾಳೆ. ಆ ಬಸ್ ಸ್ಟ್ಯಾಂಡಲ್ಲಿ ಅವನು ನೋಡಿದ ತಕ್ಷಣ ಒಂದು ಆನಂದ ಹೇಳಕ್ ಸಾಧ್ಯವಿಲ್ಲ. ಆನಂದ, ಪರಮಾನಂದ, ಸಚ್ಚಿದಾನಂದ. ತಂದೆನ ಬಿಟ್ಟ ಮಗು, ಮಗುವಿನ ನೋಡುವ ತಂದೆ, ಎಂಥ ಆನಂದ, ಎಂಥ ಖುಷಿ ಆಗುತ್ತೆ ಆವಾಗ. ಆ ಆನಂದ ಯಾವಾಗಲೂ ನಮಗೆ ಸಿಗಬೇಕು. ಅದು ಈ ಪಂಚ ಇಂದ್ರಿಯಗಳಿಂದ ಸಿಗೋದಿಲ್ಲ. ಅದು ಆಧ್ಯಾತ್ಮದ ಒಳಗಡೆ ನುಗ್ಗಿದಾಗ ಯಾರು ಸಾಧನೆ ಮಾಡ್ತಾರೆ ಅವರಿಗೆ ಮಾತ್ರ ಗೊತ್ತು ಆನಂದ ಅಂದರೆ ಏನು ಅಂತ. ಧ್ಯಾನ ಮಾಡಿದವರಿಗೆ ಗೊತ್ತದು ಆನಂದ. ಧ್ಯಾನ ಮಾಡೋ 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 ಲೋಕದ ಈ ಬಂಧನದಿಂದ ನಮಗೆ ಗೊತ್ತಿಲ್ಲದೇನೆ ಚುಚ್ಚುರೇ ಚುಚ್ಚುರೇ ಬಿಡುಗಡೆ ಆಗುತ್ತೆ. ಅಂದರೆ ಬಿಟ್ಟು ಓಡಿ ಬಂದ್ಬಿಡಲ್ಲ, ಆದರೆ ನಮಗೆ ಸತ್ಯಗಳೆಲ್ಲ ಅರಿವಾಗುತ್ತೆ. ನಮಗೆ ಹೆಂಡತಿ ಅಂದರೆ ಯಾರು, ಅಮ್ಮ ಅಪ್ಪ ಯಾರು, ಅಣ್ಣ ತಮ್ಮಂದ್ರೆ ಯಾರು, ಫ್ರೆಂಡ್ಸ್ಗಳು ಯಾರು, ಊಟ ತಿಂಡಿ ಏನು, ಎಲ್ಲ ಅರಿವು ನಮಗಾಗತ್ತೆ. ಆ ಅರಿವಾದಾಗ ಸಾಕು ಬೇಕು ಅನ್ನೋದು ಗೊತ್ತಾಗತ್ತೆ ನಮಗೆ.